ಮಾರ್ಚ್ 28ರಿಂದ ಆರಂಭಗೊಳ್ಳಲಿರುವ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಮುದ್ದಂಡ ಕಪ್ ಹಾಕಿ ನಮ್ಮೆಗೆ ದಿನಗಣನೆ ಶುರುವಾಗಿದೆ. ಬೆಳ್ಳಿ ಹಬ್ಬ ಸಂಭ್ರಮದ ಈ ಬಾರಿಯ ಹಾಕಿ ನಮ್ಮೆ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ನಡೆಯಲಿದ್ದು, ಆಯೋಜಕರು ಬಿರುಸಿನ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಾರ್ಚ್ 5ರಂದು ಭೂಮಿ ಪೂಜೆಯೊಂದಿಗೆ ಮೈದಾನ ಕೆಲಸ ಹಾಗೂ ಗ್ಯಾಲರಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ದೊರೆತಿದ್ದು, ನಗರದ ಫೀಲ್ಡ್ ಮಾರ್ಷಲ್ ಕಾಲೇಜಿನ 2 ಮೈದಾನ ಹಾಗೂ ಜಿಲ್ಲಾ ಪೊಲೀಸ್ ಮೈದಾನ ಸೇರಿದಂತೆ ಒಟ್ಟು 3 ಮೈದಾನಗಳಲ್ಲಿ ಹಾಕಿ ಪಂದ್ಯಾವಳಿ ನಡೆಯಲಿದೆ. ಕಾರ್ಯಪ್ಪ ಕಾಲೇಜಿನ 2 ಮೈದಾನಗಳನ್ನು ಸಮತಟ್ಟುಗೊಳಿಸಲಾಗುತ್ತಿದೆ. ಮುಖ್ಯ ಮೈದಾನದ ಸುತ್ತಲೂ ಸುಮಾರು 25,000ಕ್ಕೂ ಅಧಿಕ ಮಂದಿಗೆ ಪಂದ್ಯಾವಳಿ ವೀಕ್ಷಿಸಲು ಅನುಕೂಲವಾಗುವಂತೆ 11 ಮೆಟ್ಟಿಲುಗಳ ಗ್ಯಾಲರಿ ಮತ್ತು ವಿಐಪಿ ಗ್ಯಾಲರಿ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಪುಚ್ಚಿಮಾಡ ಚಂಗಪ್ಪ ಉಸ್ತುವಾರಿಯಲ್ಲಿ ಗ್ಯಾಲರಿ ನಿರ್ಮಾಣ ಕೆಲಸ ಸಾಗುತ್ತಿದೆ. ಮೈದಾನದಲ್ಲಿ ಹಾಗೂ ಸುತ್ತಮುತ್ತಲಿನ ಖಾಸಗಿ ಜಾಗದಲ್ಲಿ ಸುಮಾರು 2,000 ವಾಹನಗಳ ನಿಲುಗಡೆಗೆ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಮುದ್ದಂಡ ಹಾಕಿ ಕಪ್ಗೆ ಇದುವರೆಗೆ 280 ಕುಟುಂಬಗಳು ನೋಂದಣಿಯಾಗಿದ್ದು, ಸುಮಾರು 400 ಕುಟುಂಬಗಳು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಎಂದು ಮುದ್ದಂಡ ಕುಟುಂಬಸ್ಥರಾದ ಡೀನ್ ಬೋಪಣ್ಣ ಅವರು ತಿಳಿಸಿದ್ದಾರೆ. ಟಿವಿ1ನೊಂದಿಗೆ ಮಾತನಾಡಿದ ಅವರು, 25ನೇ ವರ್ಷದ ಹಾಕಿ ಉತ್ಸವದ ಹಿನ್ನೆಲೆಯಲ್ಲಿ ಈ ಬಾರಿ ಒಲಿಂಪಿಕ್ ಕ್ರೀಡಾ ಜ್ಯೋತಿ ಮಾದರಿಯಲ್ಲಿ ಇಲ್ಲಿಯವರೆಗೆ ಉತ್ಸವ ಆಯೋಜಿಸಿದ 20 ಕುಟುಂಬಗಳಿಂದ ಜ್ಯೋತಿಯನ್ನು ತರಲಾಗುವುದು. ಮಾರ್ಚ್ 28ರಂದು ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಿಂದ ಸಾಂಪ್ರದಾಯಿಕ ಮೆರವಣಿಗೆಯೊಂದಿಗೆ ಕಾರ್ಯಪ್ಪ ಕಾಲೇಜುವರೆಗೆ ಕ್ರೀಡಾ ಜ್ಯೋತಿಯನ್ನು ತರಲಾಗುವುದೆಂದರು. ಏನು ಮಡಿಕೇರಿಯಲ್ಲಿ ಇವತ್ತು ನಮ್ಮ 25ನೇ ಬೆಳ್ಳಿ ಮಹೋತ್ಸವದ ಹಾಕಿ ಟೂರ್ನಮೆಂಟ್ ಏನು ನಮ್ಮ ಮುದ್ದಂಡ ಫ್ಯಾಮಿಲಿಗೆ ಸಿಕ್ಕಿದೆ. ಇದರ ತಯಾರಿಯನ್ನು ನಡೆಸ್ತಾ ಇದ್ದೀವಿ. ಈಗಾಗಲೇ ನೋಡ್ತಿರೋಂಗೆ ಗ್ಯಾಲರಿ ಕೆಲಸ ಆಯ್ತಾಯಿದೆ, ಗ್ರೌಂಡ್ ಕೆಲಸ ಆಯ್ತಾಯಿದೆ. ಈಗಾಗಲೇ ಸುಮಾರು ಈ ಕ್ಯಾಂಪಸ್ ಒಳಗೆ ಸುಮಾರು 1,200 ವಾಹನ ಪಾರ್ಕಿಂಗ್ ಏರಿಯಾ ಕೂಡ ತಯಾರಿಯಾಗಿದೆ. ಇದರ ಹೊರಗಡೆ ಕೂಡ ನಮ್ಮ ಕೆಲವು ಖಾಸಗಿ ಅವರ ಜಾಗದಲ್ಲಿ ಸುಮಾರು 1,000 ವೆಹಿಕಲ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತಯಾರಿ ಮಾಡಲಾಗಿದೆ. ಸುಮಾರು 2,000 ವಾಹನಗಳಿಗೆ ಮೀರಿ ವಾಹನಗಳಿಗೆ ನಾವು ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲಿ ಕೊಡುವಂಥ ವ್ಯವಸ್ಥೆಗಳಾಗಿದೆ. ಮೈದಾನದ ಕೆಲಸ ಕೂಡ ಆಯ್ತಾ ಇದೆ. ಸುಮಾರು ಇನ್ನೊಂದು 10-15 ದಿವಸದಲ್ಲಿ ನಮ್ಮದು ಆಲ್ಮೋಸ್ಟ್ ಈ ಗ್ಯಾಲರಿ ಮತ್ತು ಗ್ರೌಂಡಿನ ಕೆಲಸಗಳು ಆಯ್ತಾ ಇದೆ. ಹಾಗೆ ಬೇರೆ ಎಲ್ಲ ತಯಾರಿಗಳು ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಬೇರೆ ಒಂದಷ್ಟು ಇವರ ಸಲಹೆ ಪ್ರಕಾರ ಅದನ್ನೆಲ್ಲ ನಾವು ರೆಡಿ ಮಾಡುವಂಥ ವ್ಯವಸ್ಥೆ ಆಗಿದೆ. ಗ್ಯಾಲರಿ ಕೂಡ ಒಬ್ಬರಿಗೆ ನಾವು ಪೂರ್ತಿ ಎಲ್ಲ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟು ಅವರಿಗೆ ಒಂದು ಗುತ್ತಿಗೆ ಕೊಡುವ ಮೂಲಕ ಎಲ್ಲ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಎಲ್ಲರ ಸಹಕಾರ ಕೂಡ ಇದೆ, ಜನಪ್ರತಿನಿಧಿಗಳ ಸಹಕಾರ ಇದೆ. ಹಾಗೆ 26ರಿಂದ 28ರವರೆಗೆ ನಮ್ಮದು ಏನು ಈ ಕಾರ್ಯಕ್ರಮ ಒಲಿಂಪಿಕ್ ಟಾರ್ಚ್ ಏನು ಒಂದು ಕಾರ್ಯಕ್ರಮನ ಇನಾಗ್ರಲ್ ಫಂಕ್ಷನ್ಗೆ ಇಟ್ಕೊಂಡಿದ್ದೀವಿ. ಅದು 24 ವರ್ಷದಿಂದ ಯಾವ ಮನೆಯವರು ಫ್ಯಾಮಿಲಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಮನೆಗೆ ಹೋಗಿ ನಾವು ಲ್ಯಾಂಪ್ ತರುವಂಥ ವ್ಯವಸ್ಥೆಗಳನ್ನು ನಾವು 26ರಿಂದ ಪ್ರಾರಂಭ ಮಾಡ್ತೀವಿ. ಅದು 3 ದಿನದ ಕಾರ್ಯಕ್ರಮ. 26ರಿಂದ 28ಕ್ಕೆ ನಾವು 24 ಜನರ ಮನೆಗೆ ಹೋಗಿ ಲ್ಯಾಂಪ್ ತಗೊಂಡು ನಾವು ಟೋಲ್ಗೇಟಿಂದ ಒಂದು ಪ್ರೊಸಿಷನ್ ಮೂಲಕ ಇಲ್ಲಿ ಮೈದಾನಕ್ಕೆ ಬಂದು ಇನಾಗ್ರಲ್ ಫಂಕ್ಷನನ್ನು ಮಾಡಲು ಈಗಾಗಲೇ ಪ್ಲ್ಯಾನ್ ಆಗಿದೆ. ಅದೇ ರೀತಿ ನಾವು ತಯಾರಿ ಕೂಡ ಮಾಡ್ತೇವೆ. ಗೆಸ್ಟ್ ಮುಖ್ಯಮಂತ್ರಿಯವ್ರನ್ನ ಕರಿಬೇಕು ಅಂತ ಹೇಳಿ ಈಗಾಗಲೇ ನಾವು ಅವರ ಕಾನೂನು ಸಲಹೆಗಾರರಾದ ಪೊನ್ನಣ್ಣನವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಕೂಡ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಅವರು ಬಂದರೆ ಸಂತೋಷ, ಇಲ್ಲದಿದ್ದರೆ ನಾವು ನಮ್ಮ ಇಲ್ಲಿರುವ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳ ಮುಖಾಂತರ ಹಾಗೂ ಯಾರಾದರೂ ಒಬ್ಬರು ಸಚಿವರು ಯಾರಾದರೂ ಸಿಕ್ಕಿದರೆ ಅವರ ಮುಖಾಂತರ ನಾವು ಮಾಡುವ ಪ್ರಯತ್ನದಲ್ಲಿ ಇದ್ದೀವಿ.
ಈಗ ಸುಮಾರು 280 ಟೀಮ್ ಎಂಟ್ರಿ ಬಂದಿದೆ. ನಮ್ಮದು ಸುಮಾರು 400 ಟೀಮು ಟಾರ್ಗೆಟ್ ಇದೆ. ಈಗಾಗಲೇ ಸೌತ್ ಕೂರ್ಗಿನಲ್ಲಿ ಮ್ಯಾಕ್ಸಿಮಮ್ ಟೀಮ್ ಹಾಕುವಂಥ ವ್ಯವಸ್ಥೆಗಳು ಇಷ್ಟುವರೆಗೆ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಈ ನಾರ್ತ್ ಕೂರ್ಗಿನಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಟೀಮ್ ಹಾಕೋದು ಸ್ವಲ್ಪ ಕಮ್ಮಿ ಇತ್ತು. ಅವರಿಗೆ ಕೂಡ ನಾವು ಅವ್ರನ್ನ ಬೇರೆ ಫ್ಯಾಮಿಲಿ ಅವ್ರನ್ನ ಅಪ್ರೋಚ್ ಮಾಡಿ ಯಾರು ಇಷ್ಟುವರೆಗೆ ಟೀಮ್ ಹಾಕಿಲ್ಲ. ಆ ಪ್ರಯತ್ನದಿಂದ ಸುಮಾರು 25 ಟೀಮ್ಗಳನ್ನ ಹಾಕುವಂಥ ಎಕ್ಸ್ಟ್ರಾ ಟೀಮ್ಗಳನ್ನ ಹಾಕುವಂಥ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ನಮಗೆ ಸುಮಾರು 400 ಟೀಮ್ ಆಗುವಂಥ ಭರವಸೆ ನಮಗಿದೆ. ಬಹುತೇಕವಾಗಿ ಕೊಡಗಿನ ಸಂಸ್ಕೃತಿ ಏನಿದೆ, ಕೊಡಗಿನ ಕಲ್ಚರ್ ಏನಿದೆ, ಅದನ್ನು ನಾವು ಈ ಹಾಕಿ ಹಬ್ಬದ ಮುಖಾಂತರ ಜನರಿಗೆ ತೋರಿಸುವಂಥ ವ್ಯವಸ್ಥೆಗಳು ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಗ್ಯಾಲರಿಗೆ ಈಗಾಗಲೇ ನಾವು ಗುತ್ತಿಗೆದಾರರ ಅವರೊಟ್ಟಿಗೆ ಮಾತಾಡಿದಂಗೆ ಸುಮಾರು ಈ ಗ್ಯಾಲರಿ 11 ಸ್ಟೆಪ್ದು ಗ್ಯಾಲರಿ ಬರ್ತದೆ. ಸುಮಾರು 25,000-30,000 ಸಾವಿರ ಜನರು ಸೀಟಿಂಗ್ ಕೆಪಾಸಿಟಿ ಇದೆ. ಮತ್ತು 1,200 VIP ಗ್ಯಾಲರಿ, VIP ಅವರಿಗೆ ಕೂರಲಿಕ್ಕೆ ವ್ಯವಸ್ಥೆ ಕೂಡ ಮಾಡ್ತೀವಿ. TV1 ನ್ಯೂಸ್ ಮಡಿಕೇರಿ.